ಕೈವಲ್ಯ ಪಾದದ ಸಾರಾಂಶ. ಕೈವಲ್ಯ ಪಾದದಲ್ಲಿರುವಂತಹ 34 ಸೂತ್ರಗಳು ಕೈವಲ್ಯವನ್ನು ತಲುಪಲು ಇರುವಂತಹ 34 ಸೋಪಾನಗಳಾಗಿವೆ. ಇದನ್ನು ಅನುಕ್ರಮತೆಯಲ್ಲಿ ಸ್ವಾಧ್ಯಾಯ ಹಾಗೂ ಅನುಷ್ಠಾನಗಳಿಂದ ಪ್ರಯತ್ನ ಮಾಡಿದಾಗ ಕೈವಲ್ಯವನ್ನು ತಲುಪುವುದರಲ್ಲಿ ಯಾವುದೇ ರೀತಿಯ ಸಂಶಯವಿರುವುದಿಲ್ಲ. ಯೋಗಿ ಶ್ರೇಷ್ಠನು ಕೈವಲ್ಯ ಪಾದದ ಹಂತಕ್ಕೆ ಬಂದಾಗ ಅವನಿಗೆ ಮೂಲಧನವಾದಂತಹ ಅನೇಕ ಸಿದ್ಧಿಗಳು ದೊರಕಿರುತ್ತವೆ. ಈ ಸಿದ್ಧಿಗಳು ಕೆಲವು ಜನ್ಮತಃ, ಕೆಲವು ಔಷಧಿಯಿಂದ, ಕೆಲವು ಮಂತ್ರ ಬೋಧನೆಗಳಿಂದ, ಕೆಲವು ಕಠಿಣ ತಪಸ್ಸಿನಿಂದಲೂ ಹಾಗೂ ಪ್ರಶಾಂತವಾದ ಧೀಮಂತ ಸಮಾಧಿಯಿಂದಲೂ ದೊರಕಿದಂಥವುಗಳಾಗಿರುತ್ತವೆ. ಯೋಗಿ ಶ್ರೇಷ್ಠನು ಕೈವಲ್ಯವನ್ನು ತಲುಪಬೇಕಾದರೆ ಅವನು ಕೇವಲಿಯಾಗಿರುವುದು ಬಹಳ ಮುಖ್ಯವಾಗಿರುತ್ತದೆ. ಇದಕ್ಕಾಗಿ ಅವನು 4 ಪುರುಷಾರ್ಥಗಳ ತತ್ಪರತೆಯಲ್ಲಿ ಅವನು ತೊಡಗಿಸಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದು ಅಹಂಕಾರವನ್ನು ನಿರಹಂಕೃತಿಗೆ ತರುವಂಥದ್ದು, ಅಂದರೆ ಅಸ್ಮಿತೆಯನ್ನು ನಿರಾಸ್ಮಿತೆಗೊಳಿಸುವುದು. ಈ ಸಂದರ್ಭದಲ್ಲಿ ಅವನಿಗೆ ಅವಿದ್ಯೆ ಎಂಬ ಮಲದ ಪರಿಚಯವಾಗುತ್ತದೆ. ಇದರಲ್ಲಿ 3 ರೀತಿಯಂತಹ ಗುಣಗಳು ಇರುತ್ತವೆ: ವಿಕ್ಷೇಪ, ಆವರಣ ಹಾಗೂ ಜಡ. ಈ 3 ಅವನು ನಿವಾರಿಸಿಕೊಳ್ಳಬೇಕಾದರೆ ಅವನಿಗೆ ಆತ್ಮಪ್ರಜ್ಞೆಯ ಸಹಾಯ ಬೇಕಾಗುತ್ತದೆ. ಅಲ್ಲದೆ ಯೋಗಿ ಶ್ರೇಷ್ಠನಿಗೆ 3 ಗುಣಗಳನ್ನು ಕೂಡ ಪುರುಷಾರ್ಥ ಶೂನ್ಯತೆಯಲ್ಲಿ ಅದನ್ನು ಒಂದಾಗಿಸಿ ನಿರ್ಗುಣತ್ವಕ್ಕೆ ಬರಬೇಕಾಗುತ್ತದೆ. ಈ ರೀತಿ ಅವನು 4 ರೀತಿಯ ಪುರುಷಾರ್ಥಗಳ ತತ್ಪರತೆಯಲ್ಲಿದ್ದಾಗ ಸದೇಹದಿಂದ ಅವನು ಕೈವಲ್ಯ ಪಡೆಯಲು ಸಾಧ್ಯವಾಗುತ್ತದೆ. ಯೋಗಿ ಶ್ರೇಷ್ಠನ ದೇಹವು ಅವನ ಪ್ರಾರಬ್ಧ ಕರ್ಮದಿಂದ ದೊರಕಿರುತ್ತದೆ. ಹಾಗಾಗಿ ಆ ದೇಹ ಉಳಿಸಿಕೊಳ್ಳಲು ಪ್ರತ್ಯಯಗಳು ಆಗಾಗ ಅವುಗಳು ಪುಷ್ಟಿಯನ್ನು ಕೊಡುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಪ್ರತಿ ಪ್ರಸವ ಎಂಬ ಹಂತಕ್ಕೆ ತಲುಪಿರುತ್ತಾನೆ. ಯಾವಾಗ ಅವನು ತನ್ನ ದೇಹವನ್ನು ಉಳಿಸಿಕೊಳ್ಳಲು ಪ್ರತ್ಯಯಗಳು ಪ್ರಯತ್ನ ಮಾಡುತ್ತಾವೋ ಆಗ ಯೋಗಿ ಶ್ರೇಷ್ಠನಿಗೆ ಅಹಂಕಾರವು ಅವನನ್ನು ಸಂತೈಸುತ್ತಿರುತ್ತದೆ. ಅಂದರೆ ತಾಯಿಯು ನಿದ್ದೆಯಿಂದ ಎಚ್ಚರಗೊಂಡಾಗ ಮಗುವನ್ನು ಯಾವ ರೀತಿ ಸಂತೈಸುತ್ತಾಳೋ ಆ ರೀತಿ ಅಹಂಕಾರವು ಕರುಣೆಯಿಂದ ಅವನನ್ನು ಸಂತೈಸುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಅವನು 2 ಪಾರ್ಶ್ವಗಳ ನಿರ್ವಹಣೆಗಾಗಿ ಅವನು ಪ್ರಯತ್ನ ಮಾಡಬೇಕಾದಂತಹ ಧರ್ಮ ಸಂಕಟವು ಎದುರಾಗುತ್ತದೆ. ಇದನ್ನು ಅವನು ಎದುರಿಸಿ ನಿಂತಾಗ ಯಾವ ರೀತಿ ಸಗುಣಗಳು ನಿರ್ಗುಣದಲ್ಲಿ ಒಂದಾಗುತ್ತದೋ, ಅಂದರೆ ಹಾಲಿನ ಕೆನೆಯು ಹಾಲಿನದೇ ಅಂಶವಾಗಿರುತ್ತದೋ ಆ ರೀತಿ ಅದು ನಿರ್ಗುಣದಲ್ಲಿ ಬೆರೆತು ಹೋಗುತ್ತದೆ. ಆ ಸಂದರ್ಭದಲ್ಲಿ ಯೋಗಿ ಶ್ರೇಷ್ಠನಿಗೆ ಉಂಟಾದ ಪ್ರಜ್ಞೆಯು ನದಿ ಪ್ರವಾಹದಂತೆ ಇರುತ್ತದೆ. ಇಲ್ಲಿ ಬ್ರಹ್ಮ ಪ್ರಜ್ಞೆಯು ಅನಂತ ಮಹಾಸಾಗರವಾಗಿರುತ್ತದೆ. ಯಾವಾಗ ನದಿಯು ಅನಂತ ಮಹಾಸಾಗರವನ್ನು ತಲುಪುತ್ತದೋ ಆಗ ಪ್ರತಿಗಾಮಿತನವು ಸಾಧ್ಯವಿರುವುದಿಲ್ಲ. ಅಂದರೆ ಅದು ಸಂಪೂರ್ಣವಾಗಿ ಸಾಗರದಲ್ಲಿ ಬೆರೆತು ಹೋಗಿ ಐಕ್ಯತೆಯನ್ನು ಪಡೆಯುತ್ತದೆ.
ಆದಿ ಮಧ್ಯ ಅಂತ್ಯರಹಿತವಾದಂತಹ ಕೈವಲ್ಯವು ಸಂಪೂರ್ಣ ಸ್ವರೂಪವು, ಇದರ ಪ್ರತ್ಯಂಶವೂ ಕೂಡ ದೃಷ್ಟವೇ ಆಗಿದೆ. ಇಲ್ಲಿ ದೃಶ್ಯವೆಂಬುದು ಇಲ್ಲ, ಅಂದರೆ ಅದ್ವಿತೀಯ ಎರಡನೆಯದು ಇಲ್ಲ. ಪರಮ ಪುರುಷಾರ್ಥ ಮಹಾನಿರ್ವಾಣ ಎಂದು ಹೇಳಬಹುದಾಗಿದೆ. ಯೋಗಿ ಶ್ರೇಷ್ಠನಲ್ಲಿರುವಂತಹ ಎಲ್ಲ ಚೈತನ್ಯಗಳು ಕೂಡ ಪರಬ್ರಹ್ಮವೆಂಬ ಚೈತನ್ಯದಲ್ಲಿ, ಚಿದಂಶದಲ್ಲಿ ಚಿತಿಶಕ್ತಿಯಾಗಿ ಬಿಡುತ್ತದೆ. ಅಂದರೆ ಚೈತನ್ಯದ ಎಲ್ಲ ಭೇದಗಳು ಪರಮ ಚೈತನ್ಯದಲ್ಲಿ ಏಕೀಕರಣಗೊಂಡು ಕೈವಲ್ಯವೆಂಬ ಗುರಿಯನ್ನು ಮುಟ್ಟುತ್ತದೆ ಎಂಬುದಾಗಿ ಕೈವಲ್ಯ ಪಾದದ ಕಟ್ಟಕಡೆಯ ಸೂತ್ರದೊಂದಿಗೆ ಚಿರಸ್ಮರಣೀಯರಾದ ಪೂಜ್ಯರಾದ ಶ್ರೀ ಮಹರ್ಷಿ ಪತಂಜಲಿಯವರ ಯೋಗದರ್ಶನವು ಸಂಪನ್ನಗೊಳ್ಳುತ್ತದೆ.